ಅಭಿಲಾಷ್ಗೆ ಅಣ್ಣ ಇರುವ ವಿಚಾರ ತಿಳಿದು ಕೋಪಗೊಂಡಿದ್ದಳು ಸಹನಾ. ಆದರೂ ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ನಿರ್ಧರಿಸಿದ್ದಳು. ಸೀತಾರಾಮರಿಗೆ ಸಾಹಿತ್ಯಾಳದ್ದೇ ಚಿಂತೆಯಾಗಿತ್ತು. ಸಹನಾಳ ಪರೀಕ್ಷೆ ಮುಗಿದ ತಕ್ಷಣ ಶಕ್ಕು ಅವಳ ಮದುವೆ ಮಾಡಿಸಲು ಒಂದು ಕಾಲಲ್ಲಿ ನಿಂತಿದ್ದಾಳೆ. ಅದಕ್ಕಿಂತ ಮೊದಲು ಸಾಹಿತ್ಯಾಳಿಗೆ ಒಂದು ನೆಲೆ ಕಾಣಿಸಬೇಕು ಎಂದು ಯೋಚಿಸಿ ಸಾಹಿತ್ಯಾಳಿಗೆ ಕರೆ ಮಾಡಿ ಸಂಜೆ ರೂಮಿಗೆ ಬರುತ್ತೇನೆ ಎಂದು ಹೇಳಿದರು. ಸಂಜೆಯ ಹೊತ್ತು ಕೆಲಸ ಮುಗಿಸಿ ನೇರವಾಗಿ ಮಗಳ ರೂಮಿಗೆ ಬಂದರು. ಸಾಹಿತ್ಯ ಅಪ್ಪನನ್ನು ಕಂಡು ತುಂಬ ಖುಷಿಪಟ್ಟಳು. ಅಪ್ಪನಿಗೆ ತನ್ನ ಕೈಯಾರೆ ಕಾಫಿ ಮಾಡಿಕೊಟ್ಟು ಅವರ ಕೈ ಹಿಡಿದು ಅವರ ಬಳಿ ಕುಳಿತು, ಅಪ್ಪ, ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ? ನಿಮ್ಮನ್ನು ನೋಡಿ ಎಷ್ಟು ದಿನ ಆಯಿತು. ಯಾಕೆಪ್ಪ ಈ ನಡುವೆ ತುಂಬ ಬ್ಯುಸಿನಾ? ತುಂಬ ಸೊರಗೋಗಿದ್ದೀರಾ ಅಲ್ವಾ? ತುಂಬ ಟೆನ್ಷನ್ ಮಾಡ್ಕೋತೀರಾ ಹೇಗೆ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಳು ಸಾಹಿತ್ಯ. ಮಗಳೇ, ನಿಂಗಂತ ನಾನು ಏನೂ ಮಾಡದೇ ಇದ್ರೂ ಈ ಮುದುಕನ ಮೇಲೆ ನಿಂಗೆ ಅದೆಷ್ಟು ಪ್ರೀತಿನಮ್ಮ ಎಂದು ನೋವಿನಿಂದ ನುಡಿದರು ಸೀತಾರಾಮರು. ಅಪ್ಪ, ಹಾಗೆಲ್ಲ ಹೇಳಬೇಡಿ, ನನಗೆ ಅಳು ಬರುತ್ತೆ. ನೀವು ನನ್ನ ಪ್ರಾಣ ಆಗುತ್ತಾ? ನೀವು ಮತ್ತು ಅನಿತಾ ಇಬ್ಬರು ನನ್ನ ಜೊತೆ ಇಲ್ಲದೆ ಇದ್ದರೆ ನಿಜವಾಗ್ಲೂ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇನ್ನೊಂದು ಸಾರಿ ಹಾಗೆಲ್ಲ ಹೇಳಬಾರ್ದು ಆಯಿತಾ ಎಂದು ಕೆನ್ನೆ ಮೇಲೆ ಜಾರಿದ ಕಣ್ಣೀರ ಹನಿಯನ್ನು ಅಪ್ಪನಿಗೆ ತಿಳಿಯದಂತೆ ಒರೆಸಿ ಅಪ್ಪನ ಹೆಗಲಿಗೆ ಒರಗಿದಳು. ಸೀತಾರಾಮರು ಮಗಳ ತಲೆ ಸವರುತ್ತಾ ಕಂದ ಎಂದು ಮೆಲ್ಲನೆ ಕರೆದರು. ಸಾಹಿತ್ಯ ತಲೆ ಎತ್ತದೆ ಹೇಳಿಪ ಎಂದಾಗ, ನಾನಂದರೆ ನಿಂಗೆ ಪ್ರಾಣ ಅಲ್ವಾ? ಅಪ್ಪನ ಮಾತಿಗೆ ಹೂಪ ಎಂದಷ್ಟೇ ಉತ್ತರಿಸಿದಳು. ಹಾಗಾದರೆ ನಿನ್ನಪ್ಪನಿಗೆ ಒಂದು ಆಸೆ ಇದೆ, ನೆರವೇರಿಸ್ತೀಯ ಮಗಳೇ? ಮಗಳ ಮುಖ ನೋಡಿದರು ಸೀತಾರಾಮರು. ಆಸೆ ಏನು ಅಂತ ಹೇಳಿಪ್ಪ, ಖಂಡಿತ ನೆರವೇರಿಸ್ತೀನಿ ಎಂದು ಕಿರುನಗೆ ಬೀರುತ್ತಾ ಹೇಳಿದಳು ಸಾಹಿತ್ಯ. ನಿಜವಾಗ್ಲೂ? ಅಪ್ಪನ ಮಾತಿಗೆ, ಅಪ್ಪ, ನಿಮಗೆ ಖುಷಿ ಆಗುತ್ತೆ ಅಂತಾದರೆ ನಾನೇನು ಮಾಡೋಕ್ಕೂ ರೆಡಿ. ಏನು ಮಾಡಬೇಕು ಹೇಳಿಪ್ಪ? ಸೀತಾರಾಮರು ಮಗಳ ಮಾತಿಗೆ ಆನಂದದಿಂದ ಅವಳ ಕೈ ಹಿಡಿದು, ನೀನು ಮದುವೆ ಆಗಬೇಕು ಮಗಳೇ, ಅದೇ ನನ್ನ ಆಸೆ ಎಂದು ಪ್ರೀತಿಯಿಂದ ಹೇಳಿದರು ಸೀತಾರಾಮರು. ಮದುವೆಯ ಬಗ್ಗೆ ಊಹಿಸಿರದ ಸಾಹಿತ್ಯ ತಟ್ಟನೆ ಎದ್ದು ಕುಳಿತು, ಅಪ್ಪ, ನನ್ನ ಮದುವೆನಾ? ಇಷ್ಟು ಬೇಗ? ನಾನು ಮದುವೆ ಆಗಲ್ಲಪ್ಪ. ಮಗಳ ಮಾತಿಗೆ, ಮಗಳೇ, ಆಗಲ್ಲ ಅಂತ ಮಾತ್ರ ಹೇಳಬೇಡ, ನನ್ನ ಆಸೆನ ನೆರವೇರಿಸ್ತೀನಿ ಅಂದೆ. ಈಗ ಆಗಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಕಣೋ, ಪ್ಲೀಸ್ ಬಂಗಾರ ಬೇಸರದಿಂದಲೇ ಕೇಳಿದರು. ಅದು ಹಾಗಲ್ಲ ಅಪ್ಪ ಎಂದು ಮುನ್ನೆ ಏನೋ ಹೇಳ ಹೊರಟ ಸಾಹಿತ್ಯಾಳಿಗೆ ತಡೆದು, ಪ್ಲೀಸ್ ಪುಟ್ಟ, ಇಲ್ಲ ಅನ್ಬೇಡ, ಒಪ್ಕೋ ಪ್ಲೀಸ್, ಇನ್ನೇನು ಕೇಳಲ್ಲ ನಾನು. ಅಪ್ಪನ ಈ ಒಂದು ಮಾತನ್ನು ನೆರವೇರಿಸಿಕೊಡು ಕಂದ ಎಂದಾಗ ಸಾಹಿತ್ಯಾಳಿಗೆ ಏನು ಮಾಡಬೇಕೆಂದು ತಿಳಿಯದೆ ಅಪ್ಪನ ಮುಖ ನೋಡುತ್ತಾ ಕುಳಿತಳು. ಪುಟ್ಟ, ನೀನು ಮದುವೆಗೆ ಒಪ್ಕೊಂಡ್ರೆ ನನಗೆ ತುಂಬ ಖುಷಿಯಾಗುತ್ತೆ ಕಣೋ ಎಂದು ಮಗಳ ಮುಖ ನೋಡಿದಾಗ, ನಿಜವಾಗ್ಲೂ ಎಂದು ಕೇಳಿದಳು ಸಾಹಿತ್ಯ. ಹ್ಞೂ ಕಂದ, ನಿಜವಾಗ್ಲೂ. ಅಪ್ಪನ ಮಾತಿಗೆ, ಸರಿ ಹಾಗಾದರೆ ನಾನು ಮದುವೆ ಆಗ್ತೀನಿ. ನೀವು ಯಾವ ಹುಡುಗನಿಗೆ ತೋರಿಸಿದ್ರೂ ನನಗೆ ಒಪ್ಪಿಗೆ ಇದೆ, ಆದರೆ ಒಂದು ಕಂಡೀಷನ್ನು. ಸಾಹಿತ್ಯ ಒಪ್ಪಿಗೆ ಸೂಚಿಸಿದ್ದನ್ನು ಕಂಡು ಸೀತಾರಾಮರಿಗೆ ತುಂಬ ಸಂತೋಷವಾಯಿತು. ಏನು ಬಂಗಾರ ನಿನ್ನ ಕಂಡೀಷನ್ನು ಎಂದು ಹುಬ್ಬು ಹಾರಿಸುತ್ತಾ ಕೇಳಿದಾಗ, ನೀವು ಹೇಳಿದಾಗೆ ನಾನು ಮದುವೆ ಆಗಬೇಕಂದ್ರೆ ನನ್ನ ಮದುವೆನ ತುಂಬ ಸಿಂಪಲ್ಲಾಗಿ ಮಾಡಬೇಕು, ಹೆಚ್ಚು ಏನು ಖರ್ಚು ಮಾಡದೆ ಮಾಡಬೇಕು, ಓಕೆನಾ? ಈ ಕಂಡೀಷನ್ಗೆ ಓಕೆ ಅಂದರೆ ಮಾತ್ರ ನಾನು ಮದುವೆ ಆಗೋದು ಎಂದಾಗ, ಅದು ಹೇಗಾಗುತ್ತೆ? ನನ್ನ ಮಗಳ ಮದುವೆ ಸಿಂಪಲ್ಲಾಗಿ ಹೇಗೆ ಮಾಡೋಕ್ಕಾಗುತ್ತೆ? ಇಲ್ಲ, ಇಂಥ ಕಂಡೀಷನ್ಗೆಲ್ಲ ನನಗೆ ಒಪ್ಪಕ್ಕಾಗಲ್ಲ ಎಂದು ಸೀತಾರಾಮರು ಹೇಳಿದಾಗ, ಅಪ್ಪ, ನೀವು ಹೇಳಿದಾಗೆ ನಾನು ಕೇಳಿದೆ ತಾನೆ, ಈಗ ನಾನು ಹೇಳಿದಾಗೆ ನೀವು ಕೇಳಲೇಬೇಕು ಅಷ್ಟೆ. ಸಾಹಿತ್ಯ ಪಟ್ಟು ಹಿಡಿದು ಕುಳಿತಾಗ ಸೀತಾರಾಮರಿಗೆ ಬೇರೆ ದಾರಿ ಕಾಣದೆ, ಸರಿ ಕಂದ, ನೀನು ಮದುವೆಗೆ ಒಪ್ಪಿರೋದೇ ಹೆಚ್ಚು, ಅದೇ ಖುಷಿ ನನಗೆ. ನೀನು ಹೇಳ್ದಾಗೆ ಸಿಂಪಲ್ಲಾಗೆ ಮದುವೆ ಮಾಡಿಸ್ತೀನಿ, ಓಕೆನಾ ಎಂದಾಗ, ಓಕೆಪಾ
ಎಂದು ಮುಗುಳ್ನಕ್ಕಳು ಸಾಹಿತ್ಯ. ಆದಷ್ಟು ಬೇಗ ಒಂದು ಒಳ್ಳೆಯ ಸಂಬಂಧದ ಜೊತೆ ಇಲ್ಲಿಗೆ ಬರ್ತೀನಿ ಪುಟ್ಟ, ನಾನಿನ್ನು ಬರಲಾ ಎಂದು ಹೊರಡಲನುವಾದ ಸೀತಾರಾಮರನ್ನು ತಡೆದ ಸಾಹಿತ್ಯ, ಅಪ್ಪ ಊಟ ಮಾಡಿಕೊಂಡು ಹೋಗಿ ಎಂದು ಕರೆದಳು. ಇನ್ನೊಂದಿನ ಬರ್ತೀನಿ ಮಗಳೇ, ಟೈಮ್ ಆಯಿತು, ಮನೆಯಲ್ಲಿ ಅಮ್ಮ ಕಾಯ್ತಿರ್ತಾರೆ, ಬರಲಾ, ಹುಷಾರು ಕಂದ ಎಂದು ಹಣೆಗೊಂದು ಮುತ್ತನಿಟ್ಟು ಖುಷಿಯಿಂದಲೇ ಹೊರಟರು ಸೀತಾರಾಮರು. ಅಪ್ಪನ ಮುಖದಲ್ಲಿ ನಗು ನೋಡಿ ಸಾಹಿತ್ಯಾಳಿಗೂ ಖುಷಿಯಾಯಿತು. ಸೀತಾರಾಮರಿಗೆ ಸಾಹಿತ್ಯ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ತುಂಬ ಸಂತೋಷವಾಗಿತ್ತು. ಅವರ ಯೋಜನೆಯ ಪ್ರಕಾರ ಅವರ ಆಪ್ತ ಗೆಳೆಯ ಶ್ರೀನಿವಾಸ್ ಅವರ ಮಗ ಶ್ರೀಕಾಂತ್ನಿಗೆ ಸಾಹಿತ್ಯಾಳನ್ನು ಕೊಟ್ಟು ಮದುವೆ ಮಾಡಿಸಬೇಕೆಂಬ ಆಸೆ ಇತ್ತು. ಇದರ ಬಗ್ಗೆ ಶ್ರೀನಿವಾಸ್ ಅವರ ಬಳಿ ತುಂಬ ದಿನಗಳ ಹಿಂದೆ ಮಾತಾಡಿದ್ದರು. ಶ್ರೀನಿವಾಸ್ ಅವರು ಸಾಹಿತ್ಯಾಳ ಬಗ್ಗೆ ಖುದ್ದಾಗಿ ತಿಳಿದಿದ್ದರಿಂದ ನಮ್ಮ ಮನೆಗೆ ತಕ್ಕ ಸೊಸೆ, ಮಗನಿಗೆ ತಕ್ಕ ಜೋಡಿ ಎಂದು ಯೋಚಿಸಿ ತನ್ನ ಗೆಳೆಯನ ಮಾತಿಗೆ ತಕ್ಷಣ ಒಪ್ಪಿಗೆ ಸೂಚಿಸಿದ್ದರು. ಶ್ರೀಕಾಂತ್ ಅಂತೂ ಸಾಹಿತ್ಯಳ ಫೋಟೋ ನೋಡಿ ಮಾರು ಹೋಗಿದ್ದ. ಅಮೆರಿಕಾದಲ್ಲಿ BE ಮುಗಿಸಿ ಅಪ್ಪನ ಬಿಸ್ನೆಸ್ಗೆ ಬೆನ್ನೆಲುಬಾಗಿ ನಿಂತ ಶ್ರೀಕಾಂತ್ನ ಗುಣ ಸ್ವಭಾವವನ್ನು, ಅವನ ಸರಳತೆಯನ್ನು ಬಹಳ ಮೆಚ್ಚಿದ್ದರು ಸೀತಾರಾಮರು. ಒಟ್ಟಿನಲ್ಲಿ ತಾನಂದುಕೊಂಡಂತೆ ನಡೆಯುತ್ತಿದೆ ಎಂದು ಖುಷಿಯಿಂದ ಮನೆ ಕಡೆಗೆ ಹೆಜ್ಜೆ ಹಾಕಿದರು. ಸಹನಾಳ ಪರೀಕ್ಷೆ ನೆನ್ನೆನೆ ಮುಗೀತಲ್ವಾ, ಆದರೂ ಅವಳು ಯಾಕೆ ನನಗೆ ಫೋನ್ ಮಾಡಿಲ್ಲ ಎಂದು ಯೋಚಿಸಿದ ಅಭಿಲಾಷ್, ನಾನೇ ಒಂದು ಕಾಲ್ ಮಾಡಿ ವಿಚಾರಿಸ್ತೇನೆ ಎಂದುಕೊಂಡು ಸಹನಾಳಿಗೆ ಕಾಲ್ ಮಾಡಿದ. ಹಲೋ ಶಾನು ಬೇಬಿ ಎಂದು ತನ್ನ ಮುದ್ದಿನ ಗೆಳತಿಯನ್ನು ಕರೆದಾಗ, ಹೇಳು ಆ್ಯಶ್, ಚುಟುಕಾಗಿ ಕೇಳಿದಳು ಸಹನಾ. ನಿನ್ನೆ ಎಕ್ಸಾಮ್ ಮುಗೀತಲ್ವಾ? ಅಭಿಲಾಷ್ನ ಪ್ರಶ್ನೆಗೆ ಹೌದು ಎಂದಷ್ಟೇ ಉತ್ತರಿಸಿದಳು. ಮತ್ತೆ ಹೇಗಿತ್ತು ಎಕ್ಸಾಮ್ ಎಲ್ಲ, ಚೆನ್ನಾಗಿ ಮಾಡಿದೆಯಾ? ಹಾಂ, ಮತ್ತೆ ಚುಟುಕಾದ ಉತ್ತರ. ಯಾಕೆ ಶಾನು ಬೇಬಿ ಡಲ್ ಆಗಿದೆಯಾ ಅನುಮಾನದಿಂದಲೇ ಕೇಳಿದ ಅಭಿಲಾಷ್. ಹಾಗೇನಿಲ್ವಲ್ಲ. ಹೆಚ್ಚು ಮಾತಾಡಲು ಇಷ್ಟವಿರಲಿಲ್ಲ ಸಹನಾಳಿಗೆ. ಓಕೆ ಬಿಡು, ಇವತ್ತಾದರೂ ಸಿಗ್ತೀಯಾ? ಎಷ್ಟು ದಿನ ಆಯಿತು ನಿನ್ನ ನೋಡಿ. ಅಭಿಲಾಷ್ನ ಮಾತಿಗೆ ಅದು ಎಂದು ರಾಗವೆಳೆದಳು ಸಹನಾ. ಅಷ್ಟರಲ್ಲಿ ಅರುಣಾದೇವಿಯವರು ಅಭಿಲಾಷ್ನನ್ನು ಕರೆದರು. ಶಾನು ಬೇಬಿ 1 ಮಿನಿಟ್, ಮಮ್ಮಿ ಯಾಕೋ ಕರೀತಾ ಇದ್ದಾರೆ, ಏನಂತ ವಿಚಾರಿಸಿ ಬರ್ತೀನಿ, ಬಾಯ್ ಎಂದು ಕರೆ ತುಂಡರಿಸಿ ಬಂದೆ ಮದರ್ ಇಂಡಿಯಾ ಎಂದು ಕೆಳಗೋಡಿದನು. ನೋಡು ಅಭಿಲಾಷ್, ಬರೋ ವಾರ ನಾವು ಹುಡುಗಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ನಿನ್ನ ದೋಷ ಪರಿಹಾರಕ್ಕೆ ಪೂಜೆ ಇದೆ, ಅದನ್ನು ಮುಗಿಸಿ ಎಂಗೇಜ್ಮೆಂಟ್ ಮಾಡಿಸಿ ಮದುವೆಯ ದಿನ ಗೊತ್ತು ಮಾಡೋಣ. ನಾನಾಗಲೇ ಹುಡುಗಿ ಮನೆಯವ್ರ ಹತ್ರ ಮಾತಾಡಿ ಆಯಿತು, ಅವರು ಆಯಿತು ಅಂದಿದ್ದಾರೆ. ನೆಕ್ಸ್ಟ್ ವೀಕ್ ಆಚೆ ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ನಮ್ಮ ಜೊತೆ ಬರಬೇಕು, ಗೊತ್ತಾಯ್ತಾ ಎಂದು ಗಂಭೀರವಾಗಿ ಹೇಳಿದಾಗ, ಸರಿ ಎಂದಷ್ಟೇ ಹೇಳಿ ಸುಮ್ಮನಾದ ಅಭಿಲಾಷ್. ಅರುಣಾದೇವಿಯವರು ಅಲ್ಲಿಂದೆದ್ದು ರೂಮಿಗೆ ನಡೆದರು. ನನ್ನ ಮದುವೆ ವಿಷಯಕ್ಕೆ ನಾನೇ ಬರ್ತಾ ಇದ್ರೆ ಆಗುತ್ತಾ ಅಲ್ವೇನಪ್ಪಿ ಎಂದು ಅಲ್ಲೇ ಇದ್ದ ಅಪ್ಸರಾದೇವಿಯವರ ಬಳಿ ಹೇಳಿದಾಗ, ಮುಖ ಊದಿಸಿಕೊಂಡು ನಿಂತಿದ್ದ ಅಪ್ಸರಾದೇವಿಯವರು, ಹೋಗು ಆ್ಯಶ್, ಹುಡುಗಿ ಸಿಕ್ಕಿದ ಮೇಲೆ ಎಷ್ಟೊಂದು ಬದಲಾಗಿದೆಯಾ ಎಂದು ಮುಖ ತಿರುಗಿಸಿದರು. ಅಪ್ಪಿ, ನಾನೆಲ್ಲಿ ಬದಲಾಗಿದ್ದೀನಿ ಎನ್ನುತ್ತಾ ಅವರ ಕೈ ಹಿಡಿದಾಗ, ನನ್ನ ಹತ್ರನೇ ಡವ್ ಕಚ್ಚಬೇಡ. ದಿನಾ ಬೆಳಿಗ್ಗೆ ನನ್ನ ರೂಮಿಗೆ ಬಂದು ಅದು ಇದು ಅಂತ ಗಂಟೆಗಟ್ಟಲೆ ಮಾತಾಡಿಕೊಂಡು ಇರ್ತಿದ್ದೆ, ಈಗ ನನ್ನ ನೆನಪೇ ಇಲ್ವಲ್ಲೋ ನಿನಗೆ ಎಂದು ತನ್ನ ಕೈಯನ್ನು ಅವನಿಂದ ಬಿಡಿಸಿಕೊಂಡು ಮತ್ತೆ ತಿರುಗಿ ನಿಂತರು. ಅಯ್ಯೋ, ನಿಜವಾಗ್ಲೂ ಹಾಗೇನೂ ಇಲ್ಲ ಅಪ್ಪಿ ಎಂದು ಅವರನ್ನು ಸಮಾಧಾನಿಸಲು ಪ್ರಯತ್ನಿಸಿದ ಅಭಿಲಾಷ್. ಸಾಕು ಸುಮ್ಮನಿರೋ, ಎಲ್ಲ ವಿಷಯನೂ ನನಗೆ ಅಭಿಗೆ ಹೇಳ್ತಿದ್ದವನು ಈಗ ಆ ಹುಡುಗಿ ಬಂದ ಮೇಲೆ ನಾನು ಯಾರು ಅಂತ ಮರ್ತೇ ಹೋಗಿದೆ ಅಲ್ವಾ ನಿಂಗೆ? ಮೊಮ್ಮಗನ ಮೇಲೆ ಹುಸಿ ಕೋಪ ತೋರಿದರು. ಓಹೋ, ಅಪ್ಪಿ ಡಾರ್ಲಿಂಗ್ ಫುಲ್ ಉರ್ಕೊಂಡ್ಬಿಟ್ಟಿದ್ದಾರೆ ಎಂದು ಯೋಚಿಸಿ, ಅಪ್ಪಿ ನಿಂಗೊಂದು ವಿಷಯ ಗೊತ್ತಾ, ನನಗೆ ಯಾವತ್ತಿದ್ರೂ ನೀನೇ ಮೊದಲನೇ ಲವರ್ ಕಣೆ, ನಿನ್ನ ಮರೆಯೋಕ್ಕಾಗುತ್ತಾ ಹೇಳು ಎಂದು ಪೂಸಿ ಹೊಡೆದ. ಅದಿರಲಿ, ನನಗೆ ಸ್ವಲ್ಪ ನೀನು ಹುಡುಗಿ ಬಗ್ಗೆ ಹೇಳೋ, ಅವಳು ಹೇಗೆ ನಿಂಗೆ ಇಷ್ಟ ಆದ್ಲು, ನಾನೂ ಸ್ವಲ್ಪ ತಿಳ್ಕೊತೀನಿ.
ಉತ್ಸಾಹದಿಂದ ಕೇಳಿದರು ಅಪ್ಸರಾದೇವಿಯವರು. ಅಯ್ಯೋ ಅಪ್ಪಿ, ನಿಜವಾಗ್ಲೂ ನನಗೂ ಏನೂ ಗೊತ್ತಿಲ್ಲ. ಅವ್ರ ಮನೆಗೆ ಹೋದಾಗ ನೀನೇ ಅವಳ ಹತ್ರ ಮಾತಾಡು ಆಯಿತಾ? ನಂಗೆ ಸ್ವಲ್ಪ ಕೆಲಸ ಇದೆ, ಬರಲಾ ಎಂದು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೋಡಿದ. ಓಡೋಗ್ತೀಯಾ? ಹೋಗು ಹೋಗು, ಎಲ್ಲಿ ಹೋಗ್ತೀಯಾ ಹೋಗು, ಆಮೇಲೆ ನನ್ನ ಹತ್ರನೇ ಬರ್ತೀಯ ಅಲ್ವಾ, ಆಗಿದೆ ನಿಂಗೆ ಎಂದು ಜೋರಾಗಿ ಅವನಿಗೆ ಕೇಳಿಸುವಂತೆ ಹೇಳಿ ಕಿರುನಗೆ ಬೀರಿದರು. ಅಂದು ಭಾನುವಾರ ಸೀತಾರಾಮರು ತನ್ನ ಆಪ್ತ ಗೆಳೆಯ ಶ್ರೀನಿವಾಸ ಮತ್ತು ಅವರ ಮಗ ಶ್ರೀಕಾಂತರನ್ನು ಕರೆದುಕೊಂಡು ಒಂದು ದೇವಸ್ಥಾನದ ಬಳಿ ಬಂದು ಸಾಹಿತ್ಯಾಳಿಗೆ ಕರೆ ಮಾಡಿ, ಸಾಹಿ, ನಾವು ಆಗಲೇ ದೇವಸ್ಥಾನದಲ್ಲಿದ್ದೀವಿ, ನೀನೆಲ್ಲಿದ್ದೀಯಾ ಪುಟ ಎಂದು ಸುತ್ತಲೂ ಕಣ್ಣಾಡಿಸಿದರು. ಅಪ್ಪ ಬಂದೆ, ಇಲ್ಲೇ ಹೊರಗಡೆ ಇದ್ದೀನಿ ಎಂದು ಬೇಗ ಬೇಗನೆ ಹೆಜ್ಜೆ ಹಾಕಿದಳು ಸಾಹಿತ್ಯ. ಸರಿ, ನಾವು ಒಳಗಿದ್ದೀವಿ, ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಮಿಕ್ಕಿದ ವಿಚಾರನ ಮಾತಾಡೋಣ ಆಯಿತಾ, ಬಾ ಒಳಗೆ ಎಂದು ಕಾಲ್ ಕಟ್ ಮಾಡಿ ಗೆಳೆಯನ ಬಳಿ ನಡೆದರು ಸೀತಾರಾಮರು. ಸಾಹಿತ್ಯಾಳ ಕೈ ಕಾಲುಗಳು ನಡುಗುತ್ತಿದ್ದವು. ಅನಿತಾ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಅವಳಿಗೆ ಕರೆ ಮಾಡಿ ವಿಷಯ ತಿಳಿಸೋಣ ಅಂದರೆ ಕನೆಕ್ಟ್ ಆಗ್ತಿಲ್ಲ. ಕೃಷ್ಣ, ನಾನೊಬ್ಬಳೆ ಹೇಗೆ ಅವರನ್ನು ಎದುರಿಸಲಿ? ನೀನೇ ಕಾಪಾಡು, ಅಪ್ಪ ಇದ್ದಾರಲ್ವಾ, ನೋಡೋಣ ಎಂದು ಯೋಚಿಸುತ್ತಲೇ ಒಳಗಡೆ ಇಟ್ಟಳು ಸಾಹಿತ್ಯ. ಎಲ್ಲರೂ ಒಟ್ಟಿಗೆ ಸೇರಿ ದೇವರ ದರ್ಶನ ಮುಗಿಸಿ ಹೊರಬಂದು ಬಲಭಾಗದಲ್ಲಿ ವಿಶಾಲವಾಗಿದ್ದ ಪಾರ್ಕ್ನಲ್ಲಿ ಎದುರು ಬದುರಾಗಿರುವ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡರು. ಶ್ರೀಕಾಂತ್ ಅಂತೂ ಸಾಹಿತ್ಯಾಳನ್ನು ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದ. ಅವಳ ರೂಪವೇ ಅವನಿಗೆ ಮೋಡಿ ಮಾಡಿಸಿತ್ತು. ಸೀತಾರಾಮರು ಮತ್ತು ಶ್ರೀನಿವಾಸರು ಮಾತುಕತೆ ನಡೆಸತೊಡಗಿದರು. ಸಾಹಿತ್ಯ ಅವರ ಮಾತು ಕೇಳುತ್ತಾ ತಲೆ ತಗ್ಗಿಸಿ ಕುಳಿತಿದ್ದಳು. ಶ್ರೀಕಾಂತ್ಗೆ ಸಾಹಿತ್ಯಾಳನ್ನು ನೋಡುವ ಕೆಲಸ ಬಿಟ್ಟರೆ ಅವರ ಮಾತುಕತೆಗಳು ಅವನ ಕಿವಿಯ ಹತ್ತಿರವೂ ಸುಳಿಯುತ್ತಿರಲಿಲ್ಲ. ಸಾಹಿತ್ಯ ಒಂದೆರಡು ಬಾರಿ ಶ್ರೀಕಾಂತ್ನನ್ನು ನೋಡಿದಾಗ ಅವನು ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಭಯದಿಂದ ಮತ್ತೆ ತಲೆ ಎತ್ತದೆ ಸುಮ್ಮನೆ ಕುಳಿತಳು. ಇಬ್ಬರು ಗೆಳೆಯರ ಮಾತುಗಳು ಮುಂದುವರಿಯುತ್ತಲೇ ಇತ್ತು. ಸಿಂಪಲ್ ಆಗಿ ಮದುವೆ ಮಾಡಿದ್ರೂ ಓಕೆ ರಾಮು, ಆದರೆ ಮದುವೆ ಆದಮೇಲೆ ನಮ್ಮ ಕಡೆ ಗ್ರ್ಯಾಂಡ್ ಪಾರ್ಟಿ ಮಾಡಬಹುದಲ್ವಾ ಎಂದು ಶ್ರೀನಿವಾಸರು ಜೋರಾಗಿ ನಕ್ಕಾಗ, ಅದಕ್ಕೇನಂತೆ ಸೀನು, ನಿಂಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊ ಎಂದು ಹೇಳಿ ಸೀತಾರಾಮರು ಗೆಳೆಯನ ನಗುವಿಗೆ ಜೊತೆಯಾದರು. ನಾವೇ ಮಾತಾಡ್ಕೊಂಡ್ರೆ ಹೇಗೆ ರಾಮು, ನಮ್ಮ ಮಕ್ಕಳಿಗೆ ಓಕೆನಾ ಅಂತ ಫಸ್ಟ್ ಕೇಳೋಣ ಎಂದು ಹೇಳಿ ಶ್ರೀಕಾಂತ್ ಕಡೆ ತಿರುಗಿ, ಶ್ರೀಕಾಂತ್ ಏನಂತೀಯಪ್ಪ, ಹುಡುಗಿ ಓಕೆನಾ ಎಂದು ಮಗನ ಬೆನ್ನು ತಟ್ಟಿ ಕೇಳಿದಾಗ ವಾಸ್ತವಕ್ಕೆ ಬಂದ ಶ್ರೀಕಾಂತ್, ಎಸ್ ಡ್ಯಾಡ್, ನನಗೆ ಇವರು ತುಂಬ ಇಷ್ಟ ಆದರು, ನಾನವರಿಗೆ ಇಷ್ಟನಾ ಅಂತ ಮಾತು ಅರ್ಧಕ್ಕೆ ನಿಲ್ಲಿಸಿ ಅವಳ ಮುಖ ನೋಡಿದ. ಸೀತಾರಾಮರು ಮಗಳ ಮುಖ ನೋಡಿ, ಸಾಹಿ, ಬಲವಂತ ಏನಿಲ್ಲಮ್ಮ, ನಿಂಗಿಷ್ಟ ಇದ್ದರೆ ಮಾತ್ರ ಒಪ್ಪಿಗೆ ಕೊಡು, ಇಲ್ಲ ಅಂದರೆ ಬೇಡ ಎಂದು ನಿಧಾನಕ್ಕೆ ಕೇಳಿದಾಗ, ಅಪ್ಪ ನಿಮಗೆ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆನೆ ಎಂದು ತಲೆ ತಗ್ಗಿಸಿಯೇ ಹೇಳಿದಳು. ತುಂಬ ಖುಷಿಯಾಯಿತು ಸೀತಾರಾಮರಿಗೆ. ಹಾಗಾದರೆ ಮುಂದುವರಿಬಹುದಲ್ವಾ? ಶೀನು, ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸೋಣ, ಮುಂದಿನ ವಾರದಲ್ಲಿಟ್ಟರೂ ಓಕೆನೆ ಎಂದಾಗ ಬೆರಗಾದಳು ಸಾಹಿತ್ಯ. ಅವರೆದುರು ಏನೂ ಮಾತಾಡದೆ ಮೌನ ವಹಿಸಿ ಕುಳಿತಳು. ಅರೆ ರಾಮು, ನನಗೂ ಅದೇ ಬೇಕಾಗಿದ್ದು. ನನ್ನ ಮಗ ಮುಂದಿನ ತಿಂಗಳಲ್ಲಿ ಅಮೇರಿಕಾ ಹೋಗ್ತಿದ್ದಾನೆ. ಅಲ್ಲಿ 3 ತಿಂಗಳು ಪ್ರಾಜೆಕ್ಟ್ ಇರೋದ್ರಿಂದ ಅವನ ಜೊತೆ ಅವನ ಹೆಂಡತಿ ಹೋದರೆ ಅವನಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಟ್ರಿಪ್ ಹೋದಾಗೂ ಆಗುತ್ತೆ ಅಲ್ವಾ ಎಂದು ಸಂತಸದಿಂದಲೇ ನುಡಿದರು ಶ್ರೀನಿವಾಸರು. ಹೌದಾ, ಸರಿ, ಹಾಗಾದರೆ ಮುಂದಿನ ವಾರ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಸೋಣ ಎಂದು ಸೀತಾರಾಮರು ಉತ್ಸಾಹದಿಂದ ಹೇಳಿದರು. ಅಂಕಲ್, ನಾನು 1-2 ನಿಮಿಷ ಸಾಹಿತ್ಯ ಅವರ ಜೊತೆ ಮಾತಾಡಬಹುದಾ ಎಂದು ಶ್ರೀಕಾಂತ್ ಎದ್ದು ನಿಂತು ಕೇಳಿದಾಗ, ಓ ಧಾರಾಳವಾಗಿ ಎಂದು ಹೇಳಿ, ಸಾಹಿ ಹೋಗಮ್ಮ ಎಂದು ಸೀತಾರಾಮರು ಮಗಳನ್ನು ಅವನ ಜೊತೆ ಕಳುಹಿಸಿದರು. ಶ್ರೀಕಾಂತ್ ಅವಳನ್ನು ನೋಡಿ, ಸಾಹಿತ್ಯ ಅವರೇ, ನಿಮಗೆ ನಾನು ಇಷ್ಟನಾ ನೇರವಾಗಿ ಕೇಳಿದ. ಆಗಲೇ ಹೇಳಿದ್ನಲ್ಲ, ಮೆಲ್ಲನೆ ಹೇಳಿದಳು ಸಾಹಿತ್ಯ. ಅದು ನಿಮ್ಮ ಅಪ್ಪನ ಒಪ್ಪಿಗೆ,
ನನಗೆ ನಿಮ್ಮ ಒಪ್ಪಿಗೆ ಮುಖ್ಯ. ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡಿ, ನನಗೇನು ಬೇಜಾರಿಲ್ಲ. ಆದರೆ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋಗಬೇಡಿ. ಮುಂದೆ ಲೈಫ್ ಲಾಂಗ್ ಸಫರ್ ಆಗೋದಕ್ಕಿಂತ ಈಗಲೇ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಪ್ಲೀಸ್ ನಿಮ್ಮ ಅಭಿಪ್ರಾಯ ಮುಚ್ಚುಮರೆ ಇಲ್ಲದೆ ಹೇಳಿ. ಶ್ರೀಕಾಂತ್ನ ಮಾತುಗಳು ಸಾಹಿತ್ಯಾಳಿಗೆ ತುಂಬ ಹಿಡಿಸಿದವು. ನನ್ನ ಭಾವನೆಗೂ ಬೆಲೆ ಕೊಡುವ ಮತ್ತು ಇಷ್ಟೊಂದು ಗೌರವದಿಂದ ಕಾಣುವ, ಜೊತೆಗೆ ಅಪ್ಪ ನೋಡಿದ ಹುಡುಗ ಎಂದ ಮೇಲೆ ಇವರಿಗಿಂತ ಒಳ್ಳೆಯವರು ಹೇಗೆ ಸಿಗಲು ಸಾಧ್ಯ ಎಂದು ಒಮ್ಮೆ ಯೋಚಿಸಿ, ನನಗೆ ನಿಮ್ಮನ್ನು ಮದುವೆ ಆಗಲು ಯಾವುದೇ ಅಭ್ಯಂತರ ಇಲ್ಲ ಎಂದು ನಾಚಿಕೆಯಿಂದ ತಲೆ ತಗ್ಗಿಸಿ ಹೇಳಿದಳು ಸಾಹಿತ್ಯ. ಅವಳೆಲ್ಲಿ ಮದುವೆ ಬೇಡ ಎಂದರೆ ಎಂಬ ಭಯ ಕಾಡುತ್ತಿತ್ತು ಅವನಿಗೆ. ಆದರೆ ಹಾಗಾಗದೆ ಅವಳು ಒಪ್ಪಿಕೊಂಡಿದ್ದು ಕೇಳಿ ಅವಳನ್ನು ಎತ್ತಿ ಕುಣಿದಾಡುವಷ್ಟು ಸಂತೋಷವಾಯಿತು ಅವನಿಗೆ. ಥ್ಯಾಂಕ್ ಯು ಸಾಹಿತ್ಯ ಅವರೇ, ನನಗೆ ತುಂಬ ಖುಷಿಯಾಗ್ತಿದೆ. ನನ್ನ ಬಗ್ಗೆ ನಿಮಗೆ ಇನ್ನೂ ಹೆಚ್ಚು ತಿಳ್ಕೋಬೇಕಂದ್ರೆ ಕೇಳಿ, ಹೇಳ್ತೀನಿ ಎಂದ. ಇಲ್ಲ, ಏನೂ ಇಲ್ಲ, ಅಲ್ಲಿ ಅಪ್ಪ ಕಾಯ್ತಾ ಇದ್ದಾರೆ, ಹೋಗೋಣವಾ? ಸಾಹಿತ್ಯಾಳ ಮಾತು ಕೇಳಿ, ಏನ್ರಿ ನೀವು ಮಾತಾಡೋಣ ಅಂತ ಬಂದರೆ ಇಷ್ಟು ಬೇಗ ಮಾತು ಮುಗಿಸಿ ಹೊರಡೋಣ ಅಂತಿದ್ದೀರಲ್ವ, ಸರಿ ಬನ್ನಿ ಎಂದು ಮುಂದೆ ಹೋಗುತ್ತಾ, ಮದುವೆ ಆದಮೇಲೆ ಸಿಗದೆ ಎಲ್ಲಿ ಹೋಗ್ತೀರಾ ನೋಡೋಣ ಎಂದು ಗೊಣಗಿದ ಶ್ರೀಕಾಂತ್. ಸಾಹಿತ್ಯಾಳಿಗೆ ಅವನ ಮಾತು ಕೇಳಿಸಲಿಲ್ಲ. ಏನಂದ್ರಿ ಎಂದು ಅವನ ಮುಖ ನೋಡಿ ಕೇಳಿದಳು. ಏನಿಲ್ಲ, ಹೋಗೋಣ ಅಂದೆ ಎಂದು ನಗುತ್ತಾ ಮುಂದೆ ಸಾಗಿದ. ಶ್ರೀನಿವಾಸ ಮತ್ತು ಸೀತಾರಾಮರು ಮಕ್ಕಳ ಒಪ್ಪಿಗೆ ಪಡೆದು ಶಾಸ್ತ್ರಿಗಳ ಬಳಿ ಮಾತಾಡಿ ಮುಂದಿನ ವಾರದಲ್ಲಿ ಒಳ್ಳೆಯ ದಿನ ನೋಡಿ ಮದುವೆಗೆ ತಯಾರಿ ನಡೆಸತೊಡಗಿದರು. ಸಾಹಿತ್ಯಾಳಿಗೆ ತನ್ನ ಮನದಲ್ಲಿ ಮೂಡುತ್ತಿರುವ ಹೊಸ ಭಾವನೆಯನ್ನು ಅನಿತಾಳಲ್ಲಿ ಹೇಳಿಕೊಳ್ಳಬೇಕೆಂಬ ಆಸೆ ಮೂಡಿದರೂ ಅವಳ ಮೊಬೈಲ್ಗೆ ಕಾಲ್ ಕನೆಕ್ಟ್ ಆಗದಿರುವುದನ್ನು ಕಂಡು ಬೇಸರದಿಂದ ಕೈ ಚೆಲ್ಲಿ ಕುಳಿತಳು. ಮುಂದುವರೆಯುವುದು.